Wait, the last one you don't. I want it. ಹೆಲ್ದಿಯಾಗಿ ಹೋಮ್ಮೇಡ್ ಚಾಕ್ಲೇಟನ್ನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಒಂದು ಬೌಲಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ನೀರಿನೇನು ಕುದಿ ಬರ್ತಾ ಇದೆ ಅನ್ನುವಾಗ ಇನ್ನೊಂದು ಬೌಲ್ನ ಅದರ ಮೇಲೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ಚಾಕ್ಲೇಟನ್ನು ಡಬಲ್ ಬಾಯ್ಲರ್ ಮೆಥಡಲ್ಲೇ ಮಾಡೋದು. ಆಮೇಲೆ ಅದಕ್ಕೇ ನಾನಿಲ್ಲಿ 3/4 ಕಪ್ ಆಗುವಷ್ಟು ಕೋಕೋವಾ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಕೋಕೋವಾ ಬಟರ್ ಇಲ್ಲ ಅಂದರೆ ನೀವು ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಈ ಕೋಕೋವಾ ಬಟರ್ ಹಾಕೋದ್ರಿಂದ ಚಾಕ್ಲೇಟ್ ಬೇಗ ಮೆಲ್ಟ್ ಆಗಲ್ಲ, ಗಟ್ಟಿಯಾಗೇ ಇರ್ತದೆ ಅದಕ್ಕೋಸ್ಕರ. ಆಮೇಲೆ 1 ಕಪ್ ಆಗುವಷ್ಟು ಸಕ್ಕರೆ ಪುಡಿ, ಹಾಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕೋಕೋವಾ ಪೌಡರ್, ಪ್ಯೂರ್ ಕೋಕೋವಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಬೌಲ್ ಆಗುವಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವ ಮೆಷರ್ಮೆಂಟಲ್ಲಿ ಹಾಕಿದೆ ಅಂತ ಗೊತ್ತಾಯ್ತಲ್ಲ. 3/4 ಬೌಲ್ ಆಗುವಷ್ಟು ಕೋಕೋವಾ ಬಟರ್, ಹಾಗೆ 1 ಕಪ್ ಆಗುವಷ್ಟು ಸಕ್ಕರೆ ಪುಡಿ, 1 ಕಪ್ ಆಗುವಷ್ಟು ಕೋಕೋ ಪೌಡರ್, ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ತೆಂಗಿನೆಣ್ಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ, ಈಸಿಯಾಗೆ ಆಗುತ್ತೆ. ಬಟ್ ಸ್ವಲ್ಪ ಬೇಗ ಮೆಲ್ಟ್ ಆಗುತ್ತೆ ಹೊರಗಡೆ ಇಟ್ಟರೆ. ಫ್ರಿಜ್ ಒಳಗಡೆ ಇಟ್ಟರೆ ಏನಾಗಲ್ಲ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಬೌಲನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಫ್ಲೇವರಿಗೋಸ್ಕರ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ವೆನಿಲ್ಲಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಯಾಕಂದರೆ ನೀವು ಡೈರಿ ಮಿಲ್ಕ್ ಚಾಕ್ಲೇಟೆಲ್ಲ ಯಾಕೆ ತುಂಬ ಶೈನಿ ಆಗುತ್ತೆ ಅಂದರೆ ಅದನ್ನು ಚೆನ್ನಾಗಿ ಬೀಟ್ ಮಾಡ್ತಾರೆ. ನೀವು ಬೀಟರ್ ಇದ್ದರೆ ಬೀಟರಲ್ಲೇ ಬೀಟ್ ಮಾಡ್ಬೋದು. ಬೀಟರ್ ಇಲ್ಲದಿದ್ದವರು ಈ ಥರ ಮಿಕ್ಸಿ ಜಾರ್ಗೆ ಹಾಕಿ 1-2 ನಿಮಿಷ ಗ್ರೈಂಡ್ ಮಾಡಿ ಅದನ್ನು ಈ ಥರ ಚಾಕ್ಲೇಟ್ ಮೌಲ್ಡ್ಗೆ ಹಾಕಿ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಚಾಕ್ಲೇಟ್ ಮೌಲ್ಡ್ ಇಲ್ಲ ಅಂದರೆ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದರ ಮೇಲ್ಗಡೆ ಕೂಡ ನೀವು ಈ ಥರ ಚಾಕ್ಲೇಟನ್ನು ಸ್ಪ್ರೆಡ್ ಮಾಡಿದರೆ ಈಸಿಯಾಗೆ ಬರುತ್ತೆ, ಏನು ಅಂಟ್ಕೊಳ್ಳಲ್ಲ ಅದಕ್ಕೆ. ಆ ಥರ ಚಾಕ್ಲೇಟ್ ಮೌಲ್ಡಿಗೆ ಇದ್ದರೆ ಈ ಥರ ಚಾಕ್ಲೇಟ್ ಮೌಲ್ಡಿಗೆ ಹಾಕಿ ಮಾಡಿ. ಸೇಮ್ ನೀವು ಡೈರಿ ಮಿಲ್ಕ್ ಚಾಕ್ಲೇಟ್ ಏನು ತಿಂತೀರಾ ಸೇಮ್ ಅದೇ ಟೇಸ್ಟಲ್ಲಿ ಮನೇಲೇ ಮಾಡ್ಕೋಬೋದು. ಸ್ವಲ್ಪ ಹೆಲ್ದಿ ಆಗಿರುತ್ತೆ, ಯಾವುದೇ ಪ್ರಿಸರ್ವೇಟಿವ್ ಅಡಿಟಿವ್ಸ್ ಯಾವುದೇ ಯೂಸ್ ಮಾಡದೆ ಹೆಲ್ದಿಯಾಗಿ ಮನೇಲೇ ನಾವು ಚಾಕ್ಲೇಟನ್ನು ಮಾಡಿ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಬರೀ ಮಕ್ಕಳಿಗೆಲ್ಲ, ದೊಡ್ಡವ್ರಿಗೆ ಕೂಡ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ. ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ನೀವು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಹೆಲ್ದಿಯಾಗಿರುತ್ತೆ. ಇದನ್ನು ಒಂದ್ಸಲ ಈ ಥರ 3 ಸಲ ಒಂದು ಸ್ವಲ್ಪ ಟ್ಯಾಪ್ ಮಾಡಿ, ಏನಾದರೂ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೋಗಿ ಚಾಕ್ಲೇಟ್ ಕರೆಕ್ಟಾಗಿ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಟ್ಯಾಪ್ ಮಾಡಿ ಇವಾಗ ನಾನು ಫ್ರೀಝರಲ್ಲಿ 1 ಅವರ್, ಆಯಿತಾ, ಅರ್ಧ ಗಂಟೆ ಸಾಕಾಗುತ್ತೆ, 1 ಅವರ್ ಇಡ್ತಾ ಇದ್ದೀನಿ. ಈಗ ಫ್ರೀಝರಲ್ಲಿ 1 ಅವರ್ ಇಟ್ಟ ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ವೆಯ್ಟ್, ಈಗ ಮಗಳಿಗೆ ರಜಾ ಇರೋದ್ರಿಂದ ಅವಳದೇ ಫುಲ್ ಚಾಕ್ಲೇಟ್ ಮೇಕಿಂಗ್ ಎಲ್ಲ ಸೂಪರಾಗಿ ಟೇಸ್ಟಿಯಾಗಿ ಚಾಕ್ಲೇಟ್ ರೆಡಿ ಆಯಿತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಫಿಶ್ ಇದ ಮತ್ತೆ ಇದ ಮತ್ತೆ ಇದ. Which one you want? The wrapper is only finished. But we are having more. The last wrapper. Mummy.